ಈ ಹೋಳಿಗೆ ಮಾಡೋದು ಏನು ದೊಡ್ಡ ಕೆಲಸನೇ ಅಲ್ಲ. ಮೊದಲಿಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಹಿಟ್ಟು ನೀವು ಇಲ್ಲಿ ಎಷ್ಟು ಸರಿಯಾಗಿ ನಾದ್ಕೋತೀರಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ಈ ಹೋಳಿಗೆ. ಸ್ವಲ್ಪ ನೀರು ಹಾಕ್ಕೊಂತ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ಕೊನೆಗೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ಗಂಟೆ ಆಗೋ ತನಕ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಕುಕ್ಕರ್ಗೆ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆನ ಹಾಕಿ ಒಂದು 2 ಸಲ ಕ್ಲೀನಾಗಿ ತೊಳ್ಕೊಂಡು ಮತ್ತು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಒಂದು 4 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ಹಿಡಿಬೋದು, ನೋಡ್ಕೊಂಡು ಬೇಯಿಸ್ಕೋಬೇಕು. ಸರಿಯಾಗಿ ಬೇಯಬೇಕು ಬೇಳೆ. ನೋಡಿ ಈ ರೀತಿ ಬೆಂದಿದೆ. ಇವಾಗ ಒಂದು 4 ಸೀಟಿ ಹೊಡ್ಸ್ಕೊಂಡಿದ್ದ ನೀರು ಮತ್ತು ಬೇಳೆನ ಬೇರೆ ಬೇರೆ ಮಾಡ್ಕೋಬೇಕು. ಈ ರೀತಿ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಇದನ್ನು ಮತ್ತೆ ಕಡೆಗೆ ಸೇರಿಸ್ತಿದ್ದೀನಿ. ಕಡೆಗೆ ಸೇರಿಸ್ಕೊಂಡು ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಮ್ಯಾಶರ್ ಸಹಾಯದಿಂದ ಮಾಡ್ಕೊಳ್ಳಿ ಅಥವಾ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೋಬೋದು. ಇದನ್ನು ಪೂರ್ತಿ ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲನ ಹಾಕ್ಕೊಂಡಿನಿ. ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮತ್ತೆ ಈ ರೀತಿ ಗ್ಯಾಸಿನ ಮೇಲೆ ಕರಗಿಸ್ಕೊಂಡು ತೊಗೋಬೇಕು. ಮತ್ತು ಸ್ವಲ್ಪ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಮ್ಮ ಹೂರಣ ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಸಾಫ್ಟ್ ಇರಲಿ ಮತ್ತು ಆರಿದ್ಮೇಲೆ ಗಟ್ಟಿ ಆಗುತ್ತೆ ಈ ಹೂರಣ. ಇಲ್ಲಿ ಹಿಟ್ಟಿಗೆ ಕೂಡ ಸುಮಾರು ಒಂದು 2 ಗಂಟೆ ಆಗೋ ತನಕ ರೆಸ್ಟ್ ಮಾಡ್ಕೊ ಬಿಟ್ಟಿದ್ದ. ಕೈಗೆ ಎಣ್ಣೆನ ಹಚ್ಕೊಂಡು ಮತ್ತೆ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೋಬೇಕು. ತುಂಬಾ ಸಾಫ್ಟಾಗಿರಬೇಕು, ಅಂದ್ರೇ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಜೋಳದ ಹಿಟ್ಟು ಮತ್ತು ಎಣ್ಣೆನ ಹಾಕಿದ್ದೀನಿ ತಗಡಕ್ಕೆ. ಈ ರೀತಿ ತಗಡ ಇಲ್ಲ ಅಂದರೆ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಮಾಡ್ಕೋಬೋದು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೋಬೋದು. ಸರಿಯಾಗಿ ತುಂಬಿಕೊಂಡು ಇವಾಗ ಏನಿಲ್ಲ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಈ ಹೋಳಿಗೆ ಹಾಕ್ತಿದ್ದೀನಿ. ಓಕೆ ನೋಡಿ, ಇವಾಗ ಏನಿಲ್ಲ 2 ಸೈಡಿಗೆ ಸರಿಯಾಗಿ ಕಲರ್ ಬರೋ ತನಕ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ. ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಗ್ಯಾಸ. ಹೈ ಫ್ಲೇಮ್ದಲ್ಲಿ ಬೇಯಿಸ್ಕೋಬಾರ್ದು ಹೋಳಿಗೆ ಯಾವಾಗಲೂ. ಸೆಕೆಂಡ್ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.